ಇವತ್ತು ಭಾನುವಾರ ಡಬಲ್ ಎಂಟರ್ಟೈನ್ಮೆಂಟು ಮಧ್ಯಾಹ್ನ 3:15ಗೆ ಆ್ಯಕ್ಷನಲ್ಲಿ ಸಿಗ್ತಾ ಇರೋದು. ನಮ್ಮ ಕನ್ನಡಿಗ KL ರಾಹುಲ್ ಅವರು ಲೀಡ್ ಮಾಡ್ತಾ ಇರುವಂಥ ಲಕ್ನೋ ಸೂಪರ್ ಜೈಂಟ್ಸು ಮತ್ತು ರಾಜಸ್ಥಾನ್ ರಾಯಲ್ಸು. ಲಕ್ನೋ ಸೂಪರ್ ಜೈಂಟ್ಸು ಫೇಸ್ ಮಾಡಬೇಕಾಗಿರೋದು ರಾಜಸ್ಥಾನ್ ರಾಯಲ್ಸ್ನ. ಅದು ರಾಜಸ್ಥಾನ್ ಹೋಮ್ ಗ್ರೌಂಡು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ. ಇನ್ನು ಇವರ ಹೆಡ್ ಟು ಹೆಡ್ ನೋಡೋದಾದರೆ ಒಟ್ಟು 3 ಮ್ಯಾಚಸ್ನ ಆಡಿರೋದು. ಅದರಲ್ಲಿ 2 ರಾಜಸ್ಥಾನ್ ಗೆದ್ದಿರೋದು, 1 ಮಾತ್ರ LSG ಲಕ್ನೋ ಸೂಪರ್ ಜೈಂಟ್ಸ್ ಗೆದ್ದಿರೋದು. ರಾಜಸ್ಥಾನ್ ರಾಯಲ್ಸು ಲಾಸ್ಟ್ ಸೀಸನ್ನು ಪ್ಲೇ ಆಫ್ಗೆ ಹೋಗ್ದೇ 5th ಪ್ಲೇಸಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ಕಂಪ್ಲೀಟ್ ಮಾಡಿದರು. ಆದರೆ ಈ ವರ್ಷ RR ಆಕ್ಷನಲ್ಲಿ ಇಂಟೆಲಿಜೆಂಟ್ ಮೂವ್ ಮಾಡಿ 5 ಟ್ಯಾಲೆಂಟೆಡ್ ಕ್ರಿಕೆಟರ್ಸ್ನ ಬೈ ಮಾಡಿದ್ದಾರೆ. ಆ 5 ಜನ ಯಾರು ಅಂದರೆ ರೋಮನ್ ಪೋವೆಲ್, ಶುಭಮ್ ದುಬೆ, ಟಾಮ್ ಕೋಲರ್ ಕಾಡ್ಮೋರ್, ಅಬಿದ್ ಮುಷ್ತಾಕ್ ಮತ್ತು ನಾಂಡ್ರೆ ಬರ್ಜರ್. ಇದರಲ್ಲಿ RR ಪ್ಲೇಯಿಂಗ್ 11ಗೆ ರೋಮನ್ ಪೋವೆಲ್ ಆರಾಮಾಗಿ ಸೆಲೆಕ್ಟ್ ಆಗ್ತಾರೆ. ಇನ್ನು ಬ್ಯಾಟಿಂಗ್ ಲೈನಪ್ಪು ಟೀಮ್ ನ್ಯೂಸ್ ನೋಡೋದಾದರೆ ಸಕ್ಸಸ್ಫುಲ್ ಓಪನರ್ಸು ಜೈಸ್ವಾಲ್ ಮತ್ತು ಬಟ್ಲರು ಓಪನಿಂಗ್ ಬರ್ತಾರೆ. ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಮತ್ತು ರಿಯಾನ್ ಪರಾಗು ಮಿಡಲ್ ಆರ್ಡರಲ್ಲಿರ್ತಾರೆ. ಲಾಸ್ಟ್ ಸೀಸನ್ ಆಗೇನೆ ಶಿಮ್ರಾನ್ ಹೆಟ್ಮೇರು ಫಿನಿಷರ್ ರೋಲ್ನ ಪ್ಲೇ ಮಾಡ್ತಾರೆ. ಪ್ರಸಿದ್ಧ ಕೃಷ್ಣ ಇಂಜುರಿಯಿಂದ ಈ ಸೀಸನ್ ಕೂಡ ಮಿಸ್ ಮಾಡ್ಕೋತಿದ್ದಾರೆ. ಹಾಗಾಗಿ ಲಕ್ನೋವಿಂದ ಟ್ರೇಡ್ ಮಾಡಿರೋಂಥ ಅವೇಶ್ ಖಾನ್ ಅವರ ರೋಲ್ನ ಪ್ಲೇ ಮಾಡಬೇಕಾಗುತ್ತೆ. ಆದರೆ ಏನೇ ಆದ್ರೂ ಟ್ರೆಂಟ್ ಬೋಲ್ಟು ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡ್ತಾರೆ. ಇನ್ನು ಅಶ್ವಿನ್ ಮತ್ತು ಚಹಲ್ ಸ್ಪಿನ್ ಡಿಪಾರ್ಟ್ಮೆಂಟ್ನ ರೆಸ್ಪಾನ್ಸಿಬಿಲಿಟಿ ವಹಿಸ್ಕೊಳ್ತಾರೆ. ಇನ್ನು ಇವರ ಪ್ಲೇಯಿಂಗ್ 11 ನೋಡೋದಾದರೆ ಜಾಸ್ತಿ ಬಾಸ್ ಮತ್ತು ಯಶಸ್ವಿ ಜೈಸ್ವಾಲ್ ಓಪನರ್ಸು, ಸಂಜು ಸ್ಯಾಮ್ಸನ್ನು, ರಿಯಾನ್ ಪರಾಗು, ಶಿಮ್ರಾನ್ ಹೆಟ್ಮೇರು, ರೋಮನ್ ಪೋವೆಲು, ರವಿಚಂದ್ರನ್ ಅಶ್ವಿನ್, ಯುಜಿ ಚಹಲ್, ಟ್ರೆಂಟ್ ಬೋಲ್ಟ್, ಅವೇಶ್ ಖಾನ್, ಸಂದೀಪ್ ಶರ್ಮಾ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಧ್ರುವ್ ಜುರೆಲ್ನ ನಾವು ನೋಡ್ಬೋದು. ಆನ್ ದಿ ಅದರ್ ಹ್ಯಾಂಡ್, ಇನ್ನು ನಮ್ಮ ಕರ್ನಾಟಕ ಲಯನ್ ಲೀಡ್ ಮಾಡ್ತಾ ಇರೋವಂಥ LSG ಲಾಸ್ಟ್ ಸೀಸನ್ನು ಪ್ಲೇ ಆಫ್ನಲ್ಲಿ MI ವಿರುದ್ಧ ಸೋತು ಎಲಿಮಿನೇಟ್ ಆದರು. KL ರಾಹುಲ್ ಮತ್ತೆ ಅವ್ರ ಕ್ಯಾಪ್ಟನ್ಸಿನ LSGಗೆ ಮುಂದುವರ್ಸೋಕ್ಕೆ ಬರ್ತಾ ಇರೋದು. ಬಟ್ ಒಂದು ಟ್ವಿಸ್ಟ್ ಏನು ಅಂದರೆ ಅವರು ಓಪನರ್ ಆಗಿ ಇರೋದಿಲ್ಲ, ಮಿಡಲ್ ಆರ್ಡರಲ್ಲಿ ಬರ್ತಾರೆ. ಹಾಗೆಯೇ ವಿಕೆಟ್ ಕೀಪಿಂಗ್ ಕೂಡ ಮಾಡೋದಿಲ್ಲ. LSG ಬ್ಯಾಟಿಂಗ್ ಲೈನಪ್ನ ಸ್ಟ್ರಾಂಗ್ ಮಾಡೋದಕ್ಕೆ RRಯಿಂದ DDP ದೇವದತ್ ಪಡಿಕ್ಕಲ್, ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವ್ರನ್ನ ಬೈ ಮಾಡಿದ್ರು. ಅವರು ಓಪನರ್ ಆಗಿ ಬರೋ ಎಲ್ಲ ಸಾಧ್ಯತೆ ಇದೆ. ಪೇಸರ್ ಶಿವಮ್ ಮಾವಿ ಟೀಮ್ಗೆ ಬಂದಿರೋದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಅಂಥ ಬೌಲರ್ಸ್ ಯಾರೂ ಇರಲಿಲ್ಲ ಪ್ಲೇಯಿಂಗ್ 11 ಆಡಿಸೋಕ್ಕೆ. ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟ್ನ ಕೃಣಾಲ್ ಪಾಂಡ್ಯ ಮತ್ತು ರವಿ ಬಿಷ್ಣೋಯ್ ಲೀಡ್ ಮಾಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಕೃಷ್ಣಪ್ಪ ಗೌತಮ್ ಅವರು ಕೂಡ ಸ್ಪಿನ್ ಅಟ್ಯಾಕ್ಗೆ ಜಾಯ್ನ್ ಆಗ್ತಾರೆ. ಇನ್ನು ಇವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋದಾದರೆ ಕ್ವಿಂಟನ್ ಡಿಕಾಕ್, ದೇವದತ್ ಪಡಿಕ್ಕಲ್, KL ರಾಹುಲ್, ಮಾರ್ಕಸ್ ಸ್ಟೋಯ್ನಿಸು, ನಿಕೋಲಸ್ ಪೂರನ್, ಕೃಣಾಲ್ ಪಾಂಡ್ಯ, ಆಯುಷ್ ಬಡೋನಿ, ಶಿವಮ್ ಮಾವಿ, ನವೀನ್ ಉಲ್ಲಕ್, ರವಿ ಬಿಷ್ಣೋಯಿ, ಮೊಹಸಿನ್ ಖಾನ್. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೃಷ್ಣಪ್ಪ ಗೌತಮ್ ಅವರು ಬರೋ ಎಲ್ಲ ಸಾಧ್ಯತೆ ಇದೆ. ಇದು ಪ್ರಾಬಬಲ್ ಪ್ಲೇಯಿಂಗ್ 11. ಇನ್ನು ನಮ್ಮ ಪ್ರೆಡಿಕ್ಷನ್ನ ನೋಡೋದಾದರೆ ನಮ್ಮ ಪ್ರೆಡಿಕ್ಷನ್ ಏನು ಅಂದರೆ ಖಂಡಿತ ರಾಜಸ್ಥಾನ್ ರಾಯಲ್ಸ್ಗೆ. ಎಂತಕ್ಕಂದರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ. ಫಾರ್ಮಲ್ಲಿರೋ ಪ್ಲೇಯರ್ಸ್ ಇದ್ದಾರೆ ರಾಜಸ್ಥಾನ್ ರಾಯಲ್ಸಲ್ಲಿ.